ಗುಡ್ ಮಾರ್ನಿಂಗ್ ಎವ್ರಿವನ್. ನಾವಿವಾಗ ವಂದೇ ಭಾರತ್ ಟ್ರೈನಲ್ಲಿದ್ದೀವಿ. ಡೆಲ್ಲಿಯಿಂದ ಸೀದಾ ಸ್ಟ್ರೈಟ್ ನಾವು ವಾರಣಾಸಿಗೆ ಬಂದ್ವಿ. ಸೊ ನಾವು ಸಿಟಿಗೆ ರೀಚ್ ಆಗಿಬಿಟ್ಟು ಲಗೇಜ್ ಎಲ್ಲ ರೂಮಲ್ಲಿ ಡಂಪ್ ಮಾಡಿ ಆಚೆ ಬರೋದ್ರಲ್ಲಿ ನೈಟ್ ಆಗಿಬಿಟ್ಟಿತ್ತು, ಅಂದರೆ ಈವ್ನಿಂಗ. ಸೊ ನಾವು ಮಾರ್ನಿಂಗ್ ಟೆಂಪಲ್ ವಿಸಿಟ್ ಮಾಡೋಣ, ಇವಾಗ ಸದ್ಯಕ್ಕೆ ಸ್ಟ್ರೀಟ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಆಚೆ ಬಂದ್ವಿ. ಹಾಗೆ ದಾರಿಯಲ್ಲಿ ಬರ್ತಾ ನಮಗೊಬ್ಬರು ಹೇಳಿದ್ರು, ಪ್ರತಿದಿನ 7 o'clock ಅಸ್ಸಿ ಘಾಟಲ್ಲಿ ಗಂಗಾ ಆರತಿ ನಡೆಯುತ್ತೆ, ತುಂಬ ಚೆನ್ನಾಗಿರುತ್ತೆ, ಮಿಸ್ ಮಾಡಿಬಿಡಿ ನೋಡಿ ಅಂತ ಹೇಳಿದ್ರು. ಸೊ ಅದನ್ನು ನೋಡೋಣ ಅಂತ ಹೇಳಿ ನಾವು ಬಂದ್ವಿ. ನೀವೇನಾದರೂ ಈವ್ನಿಂಗ್ ಟೈಮಲ್ಲಿ ಗಂಗಾ ಆರತಿ ಮಿಸ್ ಮಾಡ್ಕೊಂಡಿದ್ರಿ ಅಂದರೆ ಮಾರ್ನಿಂಗ್ 6 o'clock ಕೂಡ ಇರುತ್ತೆ ಗಂಗಾ ಆರತಿ, ನೀವು ಅವಾಗ ಬಂದ್ಬಿಟ್ಟು ನೋಡ್ಬೋದು. ಹಾಗೆ ಇಲ್ಲಿ ಯೋಗಾಸನ ಮೆಡಿಟೇಷನ್ ಕ್ಲಾಸಸ್ ಎಲ್ಲ ನಡೆಯುತ್ತೆ. ಈವ್ನಿಂಗ್ ಟೈಮಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಕೂಡ ನಡೀತಾ ಇರುತ್ತೆ. ಬೇರೆ ಬೇರೆ ಸ್ಟೇಟ್ಸಿಂದ ಮಕ್ಕಳೆಲ್ಲ ಬಂದು ಪರ್ಫಾಮೆನ್ಸ್ ಕೊಡ್ತಾ ಇರ್ತಾರೆ, ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಹಾಗೆ ಈವ್ನಿಂಗ್ ಟೈಮಲ್ಲಿ ನೀವು ಒಂದು ಸ್ವಲ್ಪ ಬೇಗ ಬಂದರೆ ಸೀಟ್ಸ್ ಅವೈಲೇಬಲ್ ಇರುತ್ತೆ, ಆರಾಮಾಗಿ ಕುತ್ಕೊಂಡು ಗಂಗಾ ಆರತಿ ನೋಡ್ಬೋದು. परमगति पाता जय गंगे माता मंगलकारिणी मैया तू है सुखदाता मैया सुखदाता तेरी गोद में आकर नित्यमेव मुक्तमुक्तमुक्तमस्तदं स्मरन्तु कन्नड विशुद्धिमेति सन्ततं एकनौतु भक्तिमासु यातनान्यथागतं विमोहनं विवेकं सुशङ्करस्य चिन्तनं विमोहनं के मध्य में अपने हाथ से भोजन. ಮೂನ್ಲೈಟಿನ ರಿಫ್ಲೆಕ್ಷನ್ ನೀರಿನ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ನನಗೊಂದು ವಾಪಸ್ ಬರೋಕ್ಕೆ ಮನಸ್ಸೇ ಇರಲಿಲ್ಲ, ಅಲ್ಲೇ ಇರಬೇಕು ಇನ್ನೊಂದು ಸ್ವಲ್ಪ ಹೊತ್ತು ಅಂತ ಅನಿಸ್ತಿತ್ತು. ಸ್ಟ್ರೀಟ್ ಸೈಡಲ್ಲಿ ತುಂಬ ಫುಡ್ಸ್ ಅವೈಲೇಬಲ್ ಇತ್ತು ನಮಗೆ. ಸೊ ಅದಕ್ಕೋಸ್ಕರ ನಾನು ಒಂದೊಂದೇ ಟ್ರೈ ಮಾಡ್ತಾ ಬಂದೆ, ಚೆನ್ನಾಗಿತ್ತು. ಸೊ ಎಲ್ಲ ಮುಗಿಸ್ಕೊಂಡು ನಾವು ಆಟೋದಲ್ಲಿ ರೂಮ್ ಕಡೆ ಹೊರಟ್ವಿ. ಸೊ ನಮ್ಮ ಕಾಶಿಯಲ್ಲಿ ಸೆಕೆಂಡ್ ಡೇಯಲ್ಲಿ ಏನೇನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಅಂಟಿಲ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್, ಟೇಕ್ ಕೇರ್.